ಕೆಲಸ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಿರೋ ಲೆಕ್ಕದಲ್ಲಿ ಒಂದು 3-4 ಜನರದ ಕ್ಯಾರೆಕ್ಟರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉದಯ್ ಜೈನ್ ವೈಟ್ ಪಂಚೆ ಶರ್ಟ್ ಹಾಕೊಂಡು ಆಟೋ ಓಡಿಸೋದು. ರಿಕ್ಷಾದವರೆಲ್ಲ ಬೈತಾರೆ, ನೀನು ಓದ್ತಾವೆಲ್ಲ ಬಾಡಿಗೆ ಮಾಡ್ತೀಯ, ನಾವೆಲ್ಲ ಶಿಸ್ತಾಗಿ ಲೈನಲ್ಲಿ ಹೋಗ್ತೀವಿ ಅಂತಂದ್ರೆ ಕೇಳಿದ್ರೆ ನಾನು ಜೈನರು, ನಾನು ಹೆಗ್ಡೆ ಅವರು ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾನೆ. ಅವರು ಬಾಬಳಿ ಬೆಟ್ಟ ಸುತ್ಕೊಂಡು ಬರೋಷ್ಟೊತ್ತಿಗೆ ಟವಲ್ನ ತೆಗೆದು ಮಡಿ ಮೇಲೆ ಹಾಕೊಳ್ತಾನೆ. ಮಡಿ ಮೇಲೆ ಹಾಕೋಬಿಟ್ಟು ಜಟ್ಕ ಹೊಡಿಯೋದು ಅಂತ ಹೇಳ್ತಾರೆ, ಕೈ ಜಟ್ಕ. ಅವನ ಒಂದು ಯಂತ್ರವನ್ನು ನಾವು ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾನೆ. ಈ ಭಾಷೆಯನ್ನು ನಾನು ನ್ಯಾಯಾಲಯ ಮುಂದೆ ಹೇಳಲಿಕ್ಕೆ ನನಗೆ ಸಂಕೋಚ ಆಗುತ್ತೆ. ಕೆಲವೊಂದು ಯಾತ್ರಿಕರು ಬರ್ತಾರೆ, ಒಂಟಿ ಮಹಿಳೆಯರು ಬರ್ತಾರೆ, ದೇವ್ರ ಸನ್ನಿಧಾನದಲ್ಲಿ ಏನಾದ್ರು ಒಂಚೂರು ಬೇಡ್ಕೊಂಡು ಹೋಗೋಣ ಅಂತ ಆ ಹೆಂಗಸರನ್ನು ಕರ್ಕೊಂಡು ಹೋಗೋದು, ಎಲ್ಲಾದ್ರೂ ಒಂದ್ ಕಡೆ ಕಾಡು ಇದ್ದ ಕಡೆ ಹೋಗೋದು. ಮಲ್ಲಿಕ್ ಜೈನ್ ವಿವರ ಹೇಳ್ಬೇಕು ಅಂದ್ರೆ ರತ್ನರಾಜರ್ ಅಂತ ಸ್ಟುಡಿಯೋ ಇಟ್ಟಿರ್ತಾರೆ, ಫೋಟೋ ತೆಗಿಯೋದು. ಆ ಹೆಣ್ಮಕ್ಳು ಅಡ್ರೆಸ್ ಎಲ್ಲ ಅದ್ರಲ್ಲಿ ಇರ್ತದೆ ನೋಡಿ. ಒಳ್ಳೊಳ್ಳೆ ಹುಡುಗಿಯರು ಬಂದ್ರೆ ಚುಡಾಯಿಸೋದು, ಪೋಸ್ಟ್ ಮಾಡಿದೀವಿ ಹಾಗೆ ಹೀಗೆ ಅಂತೆಲ್ಲ ಮಾಡೋದು. ಬೆಟ್ಟದಲ್ಲಿ ಒಳ್ಳೆ ಹುಡುಗಿಯರು ಬಂದ್ರೆ ಚೀಟಿಯಲ್ಲಿ ಇವ್ರ ಫೋನ್ ನಂಬರ್ ಬರೆಯೋದು, ಹುಡುಗಿಯರ ಹತ್ರ ಬಿಸಾಡೋದು. ಸಂತೋಷ್ ರಾವನ್ನು ಇವರೇ ಹಿಡ್ಕೊಟ್ಟದ್ದು. ನನ್ನ ಕರ್ತವ್ಯ, ನಾನು ಬಾಹುಬಲಿ ಬೆಟ್ಟವನ್ನು ಸುತ್ತುವರೆದು ಬಂದು ನಾನು ಚೆಕ್ ಮಾಡಿ ಬೀಗ ಹಾಕಿ ಹೋಗುವಂತ ಟೈಮ್ನಲ್ಲಿ ಇವನನ್ನು ನೋಡಿದೆ, ನಾನು ಹಿಡಿದು ಕೊಟ್ಟೆ ಅಂತ ಹೇಳ್ತಾರೆ. ಆದ್ರೆ ಇವರಿಗೆ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದು ದಿನವೂ ಆ ಕೆಲಸ ಇಲ್ಲ. ಬೆಟ್ಟದಲ್ಲಿ ಡ್ಯೂಟಿ ಮಾಡುವವರು ಬೇರೆ, ಇವರೇ ಬೇರೆ. ಹರ್ಷೇಂದ್ರ ಹೆಗ್ಡೆ ಅಂತಾರಲ್ಲ, ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್, ಅವರ ಒಟ್ಟಿಗೆ ಧೀರಜ್ ಜೈನ್ ಅಂತ ಹೇಳ್ತಾರೆ. ಇವರು ಕಲೆಕ್ಷನ್ ಇಟ್ಕೊಂಡದ್ದು ಯಾರು? ಉದಯ್ ಜೈನ್ ಮತ್ತೆ ಮಲ್ಲಿಕ್ ಜೈನ್ ಕಲೆಕ್ಷನ್ ಇಟ್ಕೊಂಡದ್ದು.